ನಾವ್ ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ, ಬಂದ್ರು ನಾವು ಸತ್ರು ಪರವಾಗಿಲ್ಲ. ನಮ್ಮನ್ನ ಹೊಡೀರಿ ಬಡೀರಿ ಕಡೀರಿ, ಮುಂದಿಂದ ಅವ್ರ ಕಂಟಿನ್ಯೂ ಮಾಡ್ತಾರ. ರೈತರು ಎಡೆಟ್ ಹೊಡಿಬಹುದು ಅಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬಹುದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಹೆದರ್ಕೊಳಕ್ ಆಗ್ತದ? ಆದ್ರೆ ರೈತರ ಇಂಟೆಂಟ್ ಆ ತರ ಇಲ್ಲ, ಅವ್ರದ್ದು ಡೈರೆಕ್ಟ್ ಶನಿಕೆ ಗುದ್ಲಿ ಪಿಕಾಶಿ ಬಂದ್ರೆ ನಾವು ಅದರಲ್ಲೇ ಹಾಕೋದೇ. ಏನಿದು ಡಗ್ಲೇಶ್ ಕುಮಾರ್ ಅವರ ಈ ಯೋಜನೆ ಅಂತೀರಾ? ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡೋ ಯೋಜನೆ ಅದ್ ಪರವಾಗಿಲ್ಲ. ಆದ್ರೆ ಒಂದಲ್ಲ ಎರಡಲ್ಲ 2500 ಎಕರೆನ ಸರ್ವೆ ಮಾಡದೆ ಪಂಜರ್ ಭೂಮಿ ಅಂತ ರಿಪೋರ್ಟ್ ಹೆಂಗ್ ಕೊಟ್ರಿ ನೀವು? ಅದೇ ಜಾಗದಿಂದ ರಿಪೋರ್ಟ್ ಕೊಟ್ಟಂತ ಕ್ಲಿಪ್ ನೋಡಿ. ಈ ಜಮೀನಲ್ಲಿ ಏನು ಬರಲ್ಲ ಅಂತಾರಲ್ಲ ಅಂತ ಒಂದು ನೋಡ್ಲಿ ಸರ್ ಅವರು. ನೀವು ಮಾಡ್ರು ಅದನ್ನ ಅಕ್ವೈರ್ ಮಾಡ್ಕೋಕ್ ಬಂದಾಗ ಅವ್ರಂತೂ ಫಿಕ್ಸ್ 2013ರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಅಲ್ಲಿರುವ ಜನರ ಭೂಮಿಯನ್ನ ಅಕ್ವೈರ್ ಮಾಡ್ಕೋಬೇಕಂದ್ರ ಆ ಗ್ರಾಮಸ್ಥರ ನಿಲುವನ್ನ ಆರಿಸ್ಬೇಕ. ಅದನ್ನ ಬಿಟ್ಟು ಹೆಲಿಕಾಪ್ಟರ್ನ ಕೂತು ಸರ್ವೆ ಮಾಡ್ತಾನಂದ್ರ ಆಗಲ್ಲ. ಆಕಾಶದಲ್ಲಿ ಕೂತು ಸರ್ವೆ ಮಾಡೋ ಅಗತ್ಯ ಏನಿತ್ತು ನಿಮ್ಗೆ? ತೆಳಗೇನು ಮರುಭೂಮಿ ಇತ್ತು? ಅಲ್ಲಿಯ ಅಧಿಕಾರಿಗೆ ಕಾಣಿದ್ದೇನಪ್ಪಾ ಅಂದ್ರ ಅಲ್ಲಿ ರೈತರು ಬೆಳೆದಿದ್ದ ಬೆಳೆ ಅಲ್ಲ, ರಾಜಕಾರಣಿಯ ದುಡ್ಡು. ಇದನ್ನೇ ಕಂಟಿನ್ಯೂ ಮಾಡ್ತಾನಂದ್ರ ನಿನ್ನೆ ನೋಡ್ಬೋದು ರ್ಯಾಲಿ ನಡೆದೈತೆ. ಮುಂದೊಂದ್ ದಿವ್ಸ ಬೆಂಗಳೂರಿಗೆ ಮುತ್ತಿಗೆ ಹಾಕಿ ಎಲ್ಲಾರು ಹೊರ ಜಗಿ ಹೋಗಿ ಕಾಲು ಬಂದ್ರು ಬರ್ತೈತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ.